ರೇವ್ ಪಾರ್ಟಿ ನಡೆದಿತ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಇವತ್ತು ನಟಿ ಹೇಮಾ ಅವ್ರನ್ನ ಕರೆದಿದ್ರು. ಬಟ್ ಹಾಜರಾಗೋಕೆ ಒಂದು ವಾರ ಸಮಯವನ್ನ ಕೇಳಿದ್ದಾರೆ ನಟಿ ಹೇಮಾ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಡ್ರಗ್ಸ್ ಪಾರ್ಟಿ ಪ್ರಕರಣ ವಿಚಾರಣೆಗೆ ಹಾಜರಾಗಲು ಒಂದು ವಾರ ಟೈಮ್ ಕೇಳಿದ್ದಾರೆ ನಟಿ ಹೇಮಾ. ನನಗೀಗ ವೈರಲ್ ಫೀವರ್ ಇದೆ ಸದ್ಯಕ್ಕೆ, ಹಾಗಾಗಿ ಸ್ವಲ್ಪ ವಿಶ್ರಾಂತಿ ಬೇಕು, ಒಂದು ವಾರ ಟೈಮ್ ಕೊಡಿ, ಆಮೇಲೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. CCB ನೋಟಿಸ್ಗೆ ಉತ್ತರವನ್ನ ಅಥವಾ ಒಂದು ರೆಸ್ಪಾನ್ಸನ್ನ ಮಾಡಿದ್ದಾರೆ ನಟಿ ಹೇಮಾ. ಇವತ್ತು ನೋಟಿಸ್ ಕೊಟ್ಟಿದ್ರು 11 ಗಂಟೆಗೆ ಬಂದು ವಿಚಾರಣೆಗೆ ಹಾಜರಾಗಿ ಅಂತ. ಬಹುತೇಕ ಅನುಮಾನ ಅಂತ ಮಾಹಿತಿಯನ್ನು ಪಬ್ಲಿಕ್ ಟಿವಿ ಮೊದಲೇ ರಿವೀಲ್ ಮಾಡಿತ್ತು. ಅದಕ್ಕೆ ತಕ್ಕಂತೆ ಅವ್ರು ರೆಸ್ಪಾನ್ಸ್ ಮಾಡಿರೋದೇನಪ್ಪ ಅಂದ್ರೆ ವೈರಲ್ ಫೀವರ್ ಇದೆ ಅಂತ. ಮಗದೊಂದು ಕಡೆ ಆರೋಪ ಕೇಳಿ ಬರ್ತಾ ಇರುವಂಥದ್ದು, ಅವರು ಆ ಭಾಗದ ದೊಡ್ಡ ದೊಡ್ಡ ಪ್ರಭಾವಿ ರಾಜಕಾರಣಿಗಳಿಂದ ಒತ್ತಡವನ್ನ ಹೇರಿಸ್ತಾ ಇದ್ದಾರೆ ಅಧಿಕಾರಿಗಳಿಗೆ. ಇದರಲ್ಲಿ ಯಾವುದೇ ರೀತಿಯ ಆಕ್ಷನ್ ತಗೊಳ್ಳೋದು ಬೇಡ, ಸದ್ಯಕ್ಕೆ ಇದನ್ನು ಹಿಂಗೆ ತಣ್ಣಗೆ ಮಾಡಿ ಅಂತ ಒತ್ತಡ ಹೇರ್ತಾ ಇದ್ದಾರಂತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಒಂದ್ ಕಡೆ ನೋಟಿಸ್ಗೆ ರೆಸ್ಪಾನ್ಸ್ ಮಾಡಿದ್ದಾರೆ ನಟಿ ಹೇಮಾ, ಮಗದೊಂದು ಕಡೆ ಆ ಭಾಗದ ಪ್ರಭಾವಿ ರಾಜಕಾರಣಿಗಳಿಂದ ಒತ್ತಡ ಕೂಡ ಹೇರಿಸ್ತಾ ಇದ್ದಾರೆ ಅಧಿಕಾರಿಗಳ ಮೇಲೆ ಅನ್ನೋ ಮಾಹಿತಿ. ಡೀಟೇಲ್ಸ್ ಏನ್ ಕೊಡ್ತೀರಿ? ವಿದ್ಯಾ, ಕಳೆದ ಭಾನುವಾರ ಎಲೆಕ್ಟ್ರಾನಿಕ್ ಸಿಟಿಯ ಹೊರವಲಯದಲ್ಲಿ ತೋಟದ ಮನೆಯೊಂದರಲ್ಲಿ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿಯನ್ನು ನಡೆಸಲಾಗ್ತಿತ್ತು. ಈ ಸಂಬಂಧ CCB ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ದಾಳಿಯಲ್ಲಿ 100 ಜನರು ಪತ್ತೆಯಾಗಿದ್ದರು. ಅದರಲ್ಲಿ ಎಲ್ಲರ ರಕ್ತ ಪರೀಕ್ಷೆಗೆ ಅವ್ರನ್ನ ಒಳಪಡಿಸಿದಂತಹ ಸಂದರ್ಭದಲ್ಲಿ 86 ಮಂದಿಯ ರಕ್ತ ಪರೀಕ್ಷೆಯಲ್ಲಿ ಪಾಸಿಟಿವ್ ಬಂದಿತ್ತು. ಇವರೆಲ್ಲರೂ ಕೂಡ ಡ್ರಗ್ಗನ್ನು ಸೇವನೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ವರದಿ ಬಂದಿತ್ತು. ಯಾವಾಗ ಈ ವರದಿ ಕೈ ಸೇರಿತೋ, ಇದೀಗ CCB ಪೊಲೀಸರು ನಟಿ ಹೇಮಾ ಸೇರಿದಂತೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ಸುಮಾರು 8 ಮಂದಿಗೆ ನೋಟಿಸನ್ನು ಕೊಟ್ಟು ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಸಹ ಕೊಟ್ಟಿದ್ರು. ಆದರೆ ಇದೀಗ CCB ಮೂಲಗಳ ಪ್ರಕಾರ, CCB ಪೊಲೀಸರು ಕೊಟ್ಟಂತಹ ಮಾಹಿತಿಯ ಪ್ರಕಾರ ಇದೀಗ ನಟಿ ಹೇಮಾ ಬರೋದಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆಕೆಗೆ ವೈರಲ್ ಫೀವರ್ ಹಿನ್ನೆಲೆ 1 ವಾರಗಳ ಕಾಲಾವಕಾಶವನ್ನು ಆಕೆ ಕೇಳಿದ್ದಾರೆ. ಆ ಬಳಿಕ 1 ವಾರದ ಬಳಿಕ ಮತ್ತೆ ವಿಚಾರಣೆಗೆ ಹಾಜರಾಗ್ತೀವಿ, ಅಲ್ಲಿಯವರೆಗೂ ಸಮಯವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ CCB ಪೊಲೀಸರಿಗೆ ಮನವಿಯನ್ನು ಆಕೆ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಹೀಗಾಗಿ ಮತ್ತೊಂದು ನೋಟಿಸನ್ನು ಕೊಟ್ಟು ಮುಂದಿನ ದಿನಾಂಕವನ್ನು ಸೂಚಿಸಿ ಇಂಥ ದಿನ ವಿಚಾರಣೆಗೆ ಹಾಜರಾಗಬೇಕು ಈ ಪ್ರಕರಣದಲ್ಲಿ ಅಂತೇಳಿ ಮತ್ತೆ CCB ಪೊಲೀಸರು ನೋಟಿಸನ್ನು ಕೊಡಲಿದ್ದಾರೆ. ಮತ್ತೊಂದು ವಿಚಾರ, ನೀವು ಹೇಳಿದಂತೆ ಈಗ ಅಂದರೆ ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತೋ ಅವತ್ತೇ ನಟಿ ಹೇಮಾ ನಾನು ಈ ಪ್ರಕರಣದಲ್ಲಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಮೊಬೈಲ್ನಲ್ಲಿ ಅದೇ ಫಾರ್ಮ್ ಹೌಸ್ನಲ್ಲಿ ವಿಡಿಯೋವನ್ನು ಮಾಡಿ ನಾನು ನನ್ನ ತೋಟದ ಮನೆಯಲ್ಲಿ ಇದ್ದೀನಿ ಅನ್ನೋ ನಿಟ್ಟಿನಲ್ಲಿ ಡ್ರಾಮವನ್ನು ಮಾಡೋ ಕೆಲಸವನ್ನು ಮಾಡಿದ್ಲು. ಹೀಗಾಗಿ ಪೊಲೀಸರು ಈಗ ಆಕೆಗೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಯಾವಾಗ ನೋಟಿಸ್ ಕೊಟ್ಟರೋ ಮತ್ತು ಈ ಪ್ರಕರಣದಲ್ಲಿ ಸಾಕಷ್ಟು ಅಂದರೆ ಆಂಧ್ರ ಪ್ರದೇಶದಲ್ಲಿ ಒಂದಷ್ಟು ರಾಜಕಾರಣಿಗಳು CCB ಅಧಿಕಾರಿಗಳಿಗೆ ಒಂದಷ್ಟು ಒತ್ತಡವನ್ನು ಹಾಕುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಬೇರೆ ಬೇರೆ ರಾಜಕಾರಣಿಗಳ ಮುಖಾಂತರ ಫೋನನ್ನು ಮಾಡಿಸಿ, ಕರೆಯನ್ನು ಮಾಡಿಸಿ ಈ ಪ್ರಕರಣವನ್ನು ಇಲ್ಲಿಗೆ ಬಿಡಿ, ಆಕೆಯನ್ನು ವಿಚಾರಣೆಗೆ ಕರಿಬೇಡಿ, ಆಕೆಯ ಹೆಸರನ್ನು ಹೊರಗೆ ತರಬೇಡಿ ಅನ್ನೋ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕ್ತಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆದರೆ ಇದೀಗ ಆಕೆ ಡ್ರಗ್ಸನ್ನು ಸೇವನೆ ಮಾಡಿರೋದು ರಿಪೋರ್ಟ್ನಲ್ಲಿ ಬಂದಿದೆ. ಹೀಗಾಗಿ ಆಕೆ ಕನ್ಸಂಪ್ಷನನ್ನು ಮಾಡಿದ್ದಾಳೆ. ಹೀಗಾಗಿ ವಿಚಾರಣೆಯನ್ನು ನಡೆಸಬೇಕು. ಯಾರು ಆಕೆಗೆ ಈ ರೀತಿಯಾಗಿ ಡ್ರಗ್ಗನ್ನು ಸಪ್ಲೈ ಮಾಡಿದ್ರು, ಈ ಹಿಂದೆ ಎಲ್ಲಾದರೂ ಈ ರೀತಿಯಾದಂಥ ಪಾರ್ಟಿಗಳು ನಡೆದಿತ್ತಾ, ಇದರ ಮೂಲ ರೂವಾರಿಗಳು ಯಾರು, ಇದೆಲ್ಲವೂ ಕೂಡ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಹೀಗಾಗಿ ನಟಿ ಹೇಮಾ ವಿಚಾರಣೆಗೆ ಬರಬೇಕಾಗುತ್ತೆ. ಮತ್ತೊಂದು ಸಮನ್ಸನ್ನು ನೀಡಿ ಆಕೆಗೆ ವಿಚಾರಣೆಯನ್ನು ಕರೆಯೋದಕ್ಕೆ CCB ಅಧಿಕಾರಿಗಳು ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.